ಅಮ್ಮ ಕಿವೆ ಕೇಳಿಸಲ್ಲ. ಕಿವಿ ಕೇಳೋದಿಲ್ವಾ ಅವರಿಗೆ? ಒಂದ ಎರಡು ಸರ್. ಎರಡು ಕಿವಿ ಕೇಳೋದಿಲ್ಲ. ಎಷ್ಟು ಸಮಯದಿಂದ? ಅಲ್ಲ 5 ವರ್ಷ ಸರ್. 5 ವರ್ಷ ಆಯ್ತಾ? ಮತ್ತೆ ಬೇರೆ ವಿಷಯ? ಕೈ ನೋವು, ಕಾಲು ನೋವು. ಕೈ ನೋವು, ಕಾಲು ನೋವು, ಅದು ಕೂಡ ಯಾವಾಗಿಂದ? 1 ವರ್ಷ. 1 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಏನ್ ಹೇಳಿದ್ರು ಡಾಕ್ಟರ್? ಪೈನ್ ಕಿಲ್ಲರ್ ತಾಮ್ತಾ ಇದೀವಿ ಸರ್. ಎಲ್ಲಿಂದ ಬಂದದ್ದು ನೀವು? ನಾವು ತುಮಕೂರು ಜಿಲ್ಲೆ ಸರ್. ತುಮಕೂರು. ನಿಮ್ಮ ಹೆಸರು? ನಾರಾಯಣಪ್ಪ ಸರ್. ನಾರಾಯಣಪ್ಪ. ಅಮ್ಮದ ಹೆಸರು? ಭಾಗ್ಯಮ್ಮ. ಪ್ರೇಯರ್ ಮಾಡ್ತಾನೆ. ಅಕ್ಕ, ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ. ಭಾಗ್ಯಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವರ ಕಿವಿಗಳನ್ನು ಬ್ಲಾಕ್ ಮಾಡಿರುವಂತ ದುಷ್ಟ ಅಂಧಕರ ಶಕ್ತಿ ಬಿಟ್ಟು ಹೋಗಲಿ. ಕಿವಿಯ ಕೇಳುವಿಕೆಯನ್ನು ತಡೆದಿರುವಂತಹ ತಮಟೆ ಮೇಲೆ ಹೊರಡುವಂತ ದುಷ್ಟ ಅಂಧಕರ ಶಕ್ತಿಯೇ ಹೊರಗೆ ಬಾ. ಕಿವಿಯನ್ನು ಬಿಟ್ಟು ಹೊರಗೆ ಬಾ. ಔಟ್ ಔಟ್ ಇಂದ ನಿಮಿಷ. ಕಿವಿಡ ಆತ್ಮವೇ ಹೊರಗೆ ಬಯಸು ನಾಮದಲ್ಲಿ. ಆ ಸ್ಪಿರಿಟ್ ಬಿಟ್ಟು ಹೋಗಲಿ. ರೈಟ್ ನಾವು ಭಾಗ್ಯಮ್ಮ ಅವರು ಸೌಖ್ಯವಾಗಲಿ. ಭಾಗ್ಯಮ್ಮ ಅವರು ಸೌಖ್ಯವಾಗಲಿ. ಭಾಗ್ಯಮ್ಮ ಅವರು ಸೌಖ್ಯವಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ರೋಕೋ ಲಿಮಾ ಸಿಂಡೆಲಿಬಾ. 2 ಕೈಗಳ ಮೇಲೆಯೂ 2 ಕಾಲುಗಳ ಮೇಲೆ ಹೊರಡುವಂತ ಆ ರೋಗದ ಶಕ್ತಿ ಕೂಡ ಬಿಟ್ಟಾಗಲಿ. ಕೈಕಾಲುಗಳು ಫ್ರೀ ಆಗಲಿ. ಕೈಕಾಲುಗಳು ಫ್ರೀ ಆಗಲಿ. ಎಲ್ಲ ವೇದನೆ ಬಿಟ್ಟು ಹೋಗಲಿ. ಅದರ ಹಿಂದಿನ ದುರಾತ್ಮವನ್ನು ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ. ಇವರ ಶರೀರ ಪವಿತ್ರ ಗರ್ಭಗುಡಿಯಾಗಿದೆ. ಇವರು ದೇವರ ಮಗುವಾಗಿದ್ದಾರೆ. ಯೇಸುನ ರಕ್ತ ತೊಳೆಪಟ್ಟಿದ್ದಾರೆ. ಯಾವುದೇ ರೋಗಾತ್ಮಕ ಶರೀರ ಅವಕಾಶ ಇಲ್ಲ, ಅಧಿಕಾರ ಇಲ್ಲ. ಔಟ್ ಇವನ್ ಔಟ್. ರೋಗಾತ್ಮ ಔಟ್ ಔಟ್. ಯಾವುದು ದೇವರಿಗೆ ಸಂಬಂಧ ಪಡೆದಿರುವಂಥದ್ದು ಶರೀರದಲ್ಲಿ ಇದ್ರೆ ಅದೀಗ ಹೊರಗೆ ಬರಲಿ. ಅದರ ಹೊರತಬ್ಬುತ್ತೇನೆ ಯೇಸು ನಾಮದಲ್ಲಿ. ಇನ್ನ ನೇಮ್ ಆಫ್ ಕೈಕಾಲುಗಳು ಫ್ರೀ ಆಗಲಿ. ಕೈಕಾಲಿನ ನರನಾಡಿಗಳು ಫ್ರೀ ಆಗಲಿ. ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಫಂಕ್ಷನ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಭಾಗ್ಯಂ ಮಾದನಳ್ಳಿಂದ. ಕಿವಿಯಲ್ಲಿ ವ್ಯಕ್ತಸ ಕಾಣ್ತಾ ಇದೆಯಾ ಏನಾದ್ರು? ಕೇಳಿಸ್ತದೆ. ಮೇಲೆ ಮಾಡಿ, ಕೆಳಗೆ ಮಾಡಿ, ಮೇಲೆ ಮಾಡಿ, ಕೆಳಗೆ ಮಾಡಿ. ಈಗ ನಿಮ್ಗೆ ನೋವು ಗೊತ್ತಾಗ್ತಾ ಇಲ್ಲ? ಇಲ್ಲ. ಓಕೆ. ದೇವರು ಹೀಲಿಂಗ್ ಟಚ್ ಮಾಡಿದ್ದಾನೆ ಆಯ್ತಾ?